ಬಾಯ್ ಖುಷ್. ಓ ನೀನ್ ಶೂ ಹಾಕೋ ಲೇಟ್ ಆಯ್ತು ಇವತ್ತು. ಏನು ಇವತ್ತು ಸ್ಕೂಲಲ್ಲಿ ಈ ತರ ಡ್ರೆಸ್ ಬಂದ್ಬಿಟ್ಟ ರೆಟ್ರೋ ಥೀಮ್ ಅಂತೆ ನೋಡಿ. ಹಳೆ ಹೀರೋ ಆಗ್ಬಿಟ್ಟಿದೆ ನಾನು. ಚೆನ್ನಾಗ್ ಕಾಣ್ತಿದೀಯ ಅಬ್ಬುಜಿ. ಆಗದೆ ಇರೋ ಶರ್ಟು ಆಗದೆ ಇರೋ ಪ್ಯಾಂಟ್ ಎಲ್ಲ ಇವಾಗ ಆಗ್ತಾ ಇದೆ. ಫುಲ್ ಸಣ್ಣಕ್ಕಾಗಿದ್ದಾನೆ ಈಗ ಬುಜ್ಜಿ. ಸೈಕಲ್ ಹೊಡೆದು ಬರ್ತಾ ಇದ್ದಾನೆ. ಸ್ಕೂಲ್ ಬಸ್ ಬಂತು. ಗೀತಾ ಅವ್ರು ಬಂದ್ಬಿಟ್ರಂಗವ್ರಲ್ಲ ಅಲ್ಲೇ ಸರ್ ಬರ್ತಾ ಇದ್ದಾರೆ. ಇಲ್ಲಿ ಹೋಗ್ತಾರೆ ಇವಾಗ ಕೆಳಗಡೆ. ಅವ್ರ ಅಣ್ಣ ನೋಡ್ತಿದ್ದೆ ನಾನು. ಬಂದ ಏನ್ ಕಾಣಿಸ್ತಾನೆ ಇಲ್ಲ ಅವನು. ಹೊಂಟದ ಖುಷ್ ಬಾಯ್. ಹಾಯ್ ಶೈಲು. ಬೊಂಬೆ ಥರ ಕಾಣಿಸ್ತಿದೆಯಾ? ನಿಜ ಸಖತ್ತಾಗಿದೆ ಡ್ರೆಸ್ ಅಂತೂ. ತುಂಬ ಚೆನ್ನಾಗಿದೆ. ಹೋಗ್ಬಿಟ್ಟು ಬನ್ನಿ. ಒಂದು ಪ್ರಮೋಷನ್ ಇದೆ ಶೈಲು ಅವ್ರದ್ದು, ಹಾಗಾಗಿ ಪ್ರಮೋಷನ್ಗೆ ಹೋಗ್ತಿದ್ದಾರೆ. ಡ್ರೆಸ್ ಅಂತೂ ನಿಜ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಹಾಂ ಹೌದು ಹೌದು ಚೆನ್ನಾಗಿದೆ. ಆದರೆ ಎರಡೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಮ್ಯಾಚಿಂಗ್ ತುಂಬ ಚೆನ್ನಾಗಿದೆ. ನೀನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೀಯ. ಬೊಂಬೆ ಥರ ಕಾಣಿಸ್ತಿದೆಯಾ. ಕಿವಿಗೂ ವಾಲನ್ನೇ ಚೇಂಜ್ ಮಾಡ್ಕೊಂಡಿಲ್ಲ ನೀನು? ಇಲ್ಲ ಅದೇ ಹಾಕೊಳ್ತಯ್ಯ. ಕತ್ತಲು ಗೋಲ್ಡ್ದಿದೆ, ಕಿವಿಲಿ ಗೋಲ್ಡ್ದು ಚಿಕ್ಕದಿದೆಯಲ್ಲ, ಹಂಗಾಗಿ ಓಕೆ. ಉಂಗುರಗಳು ಯಾವುದು ಹಾಕೊಂಡೇ ಇಲ್ಲ? ಹೌದಾ? ಹಾಂ ಹಾಗೇ ಇರೋದು ಚೆನ್ನಾಗಿರುತ್ತೆ ಬಿಡು, ಸಾಕು. ಅಯ್ಯೋ ಇವಾಗ 1 ಗ್ರಾಮ್ ಗೋಲ್ಡ್ಗೂ ಕೂಡ ಅದು ಇವಾಗ ಗೊತ್ತಲ್ಲ ಹೇಗಿರುತ್ತೆ ಅಂತ. ದಯವಿಟ್ಟು ಯಾರು ಗೋಲ್ಡ್ ಹಾಕೊಂಡು ಹೊರಗಡೆ ಓಡಾಡಬೇಡಿ. ಗೋಲ್ಡ್ ತಗೊಳ್ಳಿ, ನಿಮ್ಮ ಕಷ್ಟ ಕಾಲಕ್ಕಾಗುತ್ತೆ. ಆದರೆ ಮನೇಲಿ ಬಿಚ್ಚಿಟ್ಟು ರೋಡ್ ಗೋಲ್ಡ್ ಹಾಕೊಂಡು ಓಡಾಡಿ. ಹಾಯ್ ಪರು. ಅವನದು ತಿಂಡಿ ಟೈಮ್. ಪರುದು ತಿಂಡಿ ಟೈಮ್. ಪರು ಓಯ್ ಪರು. ಹಾಯ್ ಪಾರು. ಓ ನನ್ನ ಪಾರು, ನೀನು ನನ್ನ ಪಾರು. ಓ ನನ್ನ ಪಾರು. ಏನಮ್ಮ? ಪಾರುಮ್ಮ ಪಾರು ನನ್ನ ಪಾರು. ಅವನಿಗೆ ಮಲ್ಗಕ್ಕಂತೂ ಆಗಲ್ಲ, ಕೂತ್ಕೋಬೇಕು ಅವನು. ಅಂದರೆ ಅವನೇ ಕೂತ್ಕೊಳ್ಳಲ್ಲ. ಅವ್ನಿಗೆ ಇನ್ನೂ 6 ತಿಂಗಳು ಅಲ್ವ ಇವಾಗ. 6 ತಿಂಗಳು ಇನ್ನೇನು 2 ದಿನದಲ್ಲಿ 6 ತಿಂಗಳು ಕೂಡ 97ನೇ ತಿಂಗಳು. ನಾವು ಕೂರಿಸೇ ಕೂತ್ಕೊಳ್ತಾನೆ ಸ್ವಲ್ಪ ಬಲವಾಗಿ. ಒಂದೊಂದು ಟೈಮಿಂಗ್ ಬಿದ್ಕೊಳ್ಳೋಕೆ ಹೋಗ್ತಾನೆ, ಜಾಸ್ತಿ ಕೂರಿಸಲ್ಲ. ಮಕ್ಕಳು ಅವರೇ ಕೂತ್ಕೊಳ್ಳೋವರೆಗೂ ನಾವು ಜಾಸ್ತಿ ಕೂರಿಸ್ಬಾರ್ದು ಅಂತೀವಿ ನೋಡಿ. ಹಂಗೆ ಬಿದ್ಕೊಬಿಡ್ತಾನೆ. ಇವನು ಇನ್ನೂ ಹೊಟ್ಟೆಲಿ ಇನ್ನೂ 25 ದಿನ ಬೆಳಿಬೇಕಿತ್ತು. ಅವ್ನ ಡೇಟ್ಗಿಂತ ಮುಂಚಿತವಾಗಿ ಇವನು ಬರೀ 8 ತಿಂಗಳ ಮೇಲೆ 3 ದಿನ ಕೊಟ್ಟಿರೋ ಕೂಸು ಇದು. ನಮ್ಮ ಕೂಸು 8 ತಿಂಗಳ ಮೇಲೆ 3 ದಿನ ಕೊಟ್ಟಿರೋದು ಇವನು. ಅಲ್ಲ ಪರಾಮ್? ಇನ್ನೂ 1 ತಿಂಗಳು ಹೊಟ್ಟೆ ಒಳಗೆ ಬೆಳಿಬೇಕಾದವನು. ಪರು ಈಗ ಅವ್ನಿಗೆ 5 ತಿಂಗಳು ಆಗಬೇಕಿತ್ತು. ಆಲ್ರೆಡಿ 6 ತಿಂಗಳಾಗಿದೆ. ಇನ್ನೇನು ಬರ್ತಡೇ ಮಾಡ್ತೀಯಪ್ಪ? ಮಾಡ್ತೀಯಾ? ನಾವು ಇವನಿಗೆ ಎಲ್ಲ ತಿಂಗಳು ಆ ಥರ ಎಲ್ಲ ಏನೂ ಮಾಡೇ ಇಲ್ಲ ಇವನಿಗೆ. ಇವಾಗ ಮಾಡಬೇಕು. ಅಲ್ಲಿ ಟಿ ವಿ ನೋಡ್ತಿದ್ದಾನೆ ಪುಟ್ಟ. ಟಿ ವಿನ ನ್ಯೂಸ್ ಹಾಕಿದರೆ ನ್ಯೂಸ್ ನೋಡ್ತಾ ಇದ್ದಾನೆ ಟಿ ವಿಲಿ. ಅಬ್ಸರ್ವ್ ಮಾಡ್ತಾನೆ ಅವಾಗವಾಗ ಟಿ ವಿನ. ಅಲ್ಲಿ ನೋಡಿ, ಮತ್ತೆ ಆ ಕಡೆ ತಿರ್ಕ ನೋಡ್ತಾನೆ ನೋಡಿ ಅಲ್ಲಿ ಟಿ ವಿನ. ಬೇಕಂತೆ ಕೊಡಮ್ಮ ಆಟ ಆಡೋಕ್ಕೆ ಅವನಿಗೆ. ಇವತ್ತು ಚಿಕನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ.
ಒಂದು ಚಿಕನ್ ಗ್ರೇವಿ ಮಾಡೋಣ ಅಂತ. ಮತ್ತು ರೆಸಿಪಿದು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ತುಂಬ ಜನ ರೆಸಿಪಿ ವೀಡಿಯೋ ಮಾಡಿ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಮತ್ತು ನಮಗೆ ಗೊತ್ತಿರೋರು ಕೂಡ ಅವರೇ ಹೇಳ್ತಾ ಇರ್ತಾರೆ, ರೆಸಿಪಿದೆಲ್ಲ ನೀವು ಮೊದಲು ಮಾಡ್ತೀರಿ ಏನಕ್ಕೆ ಇವಾಗ ಮಾಡ್ತಾಯಿಲ್ಲ, ವೀಡಿಯೋ ಮಾಡಿ ಹಾಕಿ ಅಂತ ತುಂಬ ಒಂದಿಷ್ಟು ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಮತ್ತು ಇನ್ಸ್ಟಾದಲ್ಲೆಲ್ಲ ಬಂದು ಪರ್ಸ್ನಲಾಗಿ ಕಮೆಂಟ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನಾನು ಮಾಡ್ತೀನಿ, ವೀಡಿಯೋ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡಲಿಕ್ಕೆ. ವಾರದಲ್ಲಿ ಒಂದು 3-4 ವೀಡಿಯೋ ಆದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ. ಇವತ್ತು ಚಿಕನ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದು ರೆಸಿಪಿ ವೀಡಿಯೋ ಬೇರೆ ಸಪ್ರೇಟು ಮಾಡ್ತೀನಿ. ಮತ್ತು ಇದು ಸಾಂಬಾರು ಮಾಡಿದ್ರೆ ನಿಜ ಚೆನ್ನಾಗಿಲ್ಲ, ಇಷ್ಟ ಆಗೋದಿಲ್ಲ ನಮ್ಗೆ. ಹಾಗಾಗಿ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಗ್ಗು ಎತ್ತಿಟ್ಬಿಡವ ಇದ್ದ ಫ್ರಿಜ್ಗೆ ಮೊಟ್ಟೆನ. ಮತ್ತು ಪಪ್ಪಾಯ ತಗೊಂಡು ಬಂದಿದ್ದಾಳೆ ಶೈಲು. ಅವತ್ತು ತಂದಿದ್ದು ಪಪ್ಪಾಯ ಚೆನ್ನಾಗಿರಲಿಲ್ಲ ಪುಟ ಅಲ್ವಾ. ಕೊತ್ತಂಬರಿ ಸೊಪ್ಪು ಅಂದರೆ ಯಾವುದೇ ಫ್ರೂಟ್ಸ್ಗಿಂತ ಇದು ಕಡಿಮೆನೂ ಇರುತ್ತೆ. ಕೆ ಜಿ ಎಲ್ಲ ಏನು 40 ರೂಪಾಯಿ ಅಷ್ಟೇ ಇರುತ್ತೆ. ನೋಡ್ಕೊಂಡು ತಗೊಬನ್ನಿ. ಪಪ್ಪಾಯ ತರಬೇಕಾದ್ರೆ ಒಂಥರ ಬೇರೆ ಬೇರೆ ದಪ್ಪ ಇರೋದು ಆ ಥರ ಎಲ್ಲ ತರಬೇಡಿ. ನಾಟಿ ಪಪ್ಪಾಯನೇ ತೊಗೊಂಡು ಬನ್ನಿ. ಅದು ತುಂಬ ಇವಾಗ ಏನು ಮಾಡ್ತಾರೆ ಅಂದರೆ ಅದು ಔಷಧಿ ಸ್ಪ್ರೇ ಮಾಡಿ ಕಲರ್ ಬರೋ ರೀತಿ ಮಾಡ್ತಾರೆ. ಅದೊಂದು ಪೌಡ್ರ್ ಇರುತ್ತೆ, ಹಾಕಿದ್ರೆ ಸಾಕು ತುಂಬಾ ಕಲರ್ ಬರುತ್ತೆ. ನೋಡ್ಕೊಂಡು ತಗೊಳ್ಳಿ. ಇವಾಗ ಗೊತ್ತೇ ಆಗೋದಿಲ್ಲ ಇವಾಗ ಈ ಟೈಮಲ್ಲಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ. ಆದರೂ ಕೂಡ ಇದೆಲ್ಲ ರೈಟ್ ಕಡಿಮೆ ಇರುತ್ತೆ. ಆದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪಪ್ಪಾಯ ತಿನ್ನೋದ್ರಿಂದ. ಹಾಗಾಗಿ ನಮ್ಮನೆ ಸ್ವಲ್ಪ ಜಾಸ್ತಿನೇ ಪಪ್ಪಾಯನ ಯೂಸ್ ಮಾಡ್ತೀವಿ. ಇದು ಇನ್ನೂ ಸ್ವಲ್ಪ ಹಣ್ಣಾಗಬೇಕು ನನಗಿದೆ. ಇದೆಲ್ಲ ನಾಳೆಗೆಲ್ಲ ಆಗುತ್ತೆ. 1-2 ತಂದು ಇಟ್ಕೊಬಿಟ್ರೆ ಆಗುತ್ತೆ ನಮಗೆ. ಬಜ್ಜಿ ಬೇಬಿಗೂ ಕೂಡ ಅಲ್ಲಿಗೆಲ್ಲ ಹಾಕ್ಬೇಕಲ್ಲ, ಸ್ನ್ಯಾಕ್ಸ್ ಬಾಕ್ಸ್ಗೆಲ್ಲ ಫ್ರೂಟ್ಸ್ ಹಾಕ್ಬಿಡೋದು. ಮತ್ತು ಮೊಳಕೆ ಕಾಳು ಕಟ್ಟಿದ್ವಿ ನೋಡಿ. ಇದು ಇವತ್ತಿಗೆ ಅಂತ ಕಟ್ಟಿರೋದು. ಇವತ್ತು ಚಿಕನ್ ಮಾಡ್ತಿರೋದ್ರಿಂದ ಇವತ್ತು ಮಾಡಲ್ಲ. ಅಂದರೆ ಇದು ಇನ್ನೂ ಸ್ವಲ್ಪ ಮೊಳಕೆ ಬರಬೇಕು ನೀಟಾಗಿ ನೋಡಿ. ಈ ಸಂಜೆವರೆಗೂ ಹೀಗೆ ಬಿಟ್ಟರೆ ಬಂದೇ ಕಂದಮ್ಮ. ಅಯ್ಯೋಯ್ಯೋ ಹೋಗಮ್ಮ. ಇದು ಇವತ್ತು ಸಂಜೆವರೆಗೂ ಚೆನ್ನಾಗಿ ಮೊಳಕೆ ಬಂದೆ ಮುಚ್ಚಿಟ್ಬಿಟ್ರೆ ನಾಳೆ ಮಾಡ್ಕೊಬೋದು. ಚಪಾತಿ ಮಾಡ್ಕೊಂಡ್ರೆ ದೋಸೆಗೆ, ರೈಸ್ಗೆ, ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳು ನಮ್ಮ ಮನೇಲಿ ವಾರದಲ್ಲಿ ಒಂದಿನ ಪಕ್ಕ ಮಾಡ್ತೀವಿ. ಅಂದರೆ ನಾವು ಸ್ವಲ್ಪ ಇಲ್ಲಿ ಅಲಸಂದೆ ಕಾಳು, ನಾವು ತಡ್ನಿ ಕಾಳು ಅಂತೀವಿ, ಒಂದು ಕಡೆ ಅಲಸಂದೆ ಕಾಳು ಅಂತಾರೆ, ನಾವು ಇದಕ್ಕೆ ತಡ್ನಿ ಕಾಳು ಅಂತಲೇ ಹೇಳೋದು. ಮತ್ತು ಹುರುಳಿಕಾಳು, ಹೆಸ್ರು ಕಾಳು ಇಷ್ಟ ಹಾಕಿದ್ದೀವಿ. ಕಡಲೆಕಾಳು, ಬಟಾಣಿ ಏನಿಲ್ಲ, ಸಾಕಿದ್ದು 3 ಥರ ಅಂತ ಹೇಳ್ಬಿಟ್ಟು ಮೊಳಕೆ ಕಟ್ಕೊಳ್ತೀವಿ. ಮತ್ತು ಇವತ್ತು ಬೆಳಗ್ಗೆ ತಿಂಡಿಗೆ ಬಂದು ನಮ್ಮನೆ ದೋಸೆ ಮಾಡ್ಕೊಂಡಿದ್ವಿ. ಇನ್ನೂ ಸ್ವಲ್ಪ ಸಂಪಣ ಇದೆ, ಅಷ್ಟೇ ಸ್ವಲ್ಪ ಇದೆ. ಅವನಂತೂ ಯಪ್ಪ ಏನು ಬೇಕಂತೆ. ಲೈಟ್ ಹಾಕಪ್ಪ, ಲೈಟ್ ಹಾಕು ಪುಟ, ಲೈಟ್ ಹಾಕು. ಅವ್ನು ಮುಂದೆನೇ ಒಂದಿಬ್ರು ಕುಂತ್ಕೊಬಿಡ್ಬೇಕು ನೋಡಿ. ಪರು ಓಯ್ 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 ಆಹಾ, ಏನು ಕಳ್ತಾ ಇರೋದು ನೀನು? ಇವಾಗೆಲ್ಲ ಮುಂದೆ ಜಿಗೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ, ಮುಂದಕ್ಕೆಲ್ಲ ಜಿಗಿತಾನೆ. ಇನ್ನೇನು ಅಂದರೆ ಅವ್ನಿಗೆ 7 ತಿಂಗಳಿಗೆಲ್ಲ ಎದ್ದು ಕೂತ್ಕೋಬೇಕು ಮಕ್ಕಳು ಅಂತಾರೆ. ನೋಡೋಣ ಏನು ಮಾಡ್ತಾನೋ ಗೊತ್ತಿಲ್ಲ ಇವನು. ಇವಾಗ ಚೆನ್ನಾಗಿ ಮೊಕಣಾಗೋದು, ಮುಂದಕ್ಕೆಲ್ಲ ಜಿಗಿಯೋದು ಹಂಗೆಲ್ಲ ಮಾಡ್ತಾನೆ. ಆದರೆ ಜಾಸ್ತಿ ಹೋಗಲ್ಲ ಮುಂದೆ. ಕಾಲಂತೂ ಬಡಿತಾ ಇರಬೇಕು, ಡಬ 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 ಅಂದ್ಕೊಂಡು. ಅಲ್ಲೋ ಪರು ನೀನು? ಪರು ಇವಂದು ಬಟ್ಟೆ ಎಲ್ಲ ಬಂದಿತ್ತಲ್ಲ, ಅದೇನು ಮಾಡ್ದವ? ಪ್ರಮೋಷನ್ ಮಾಡಬೇಕು ಬಿಟ್ಟಿದ್ದೀನಿ. ಬಟ್ಟೆ ಏನೇನೋ ಬಂದಿದೆ ಇವನಿಗೆ. ವಾಷಿಂಗ್ ಮಿಷಿನ್ ಆಫ್ ಮಾಡ್ದಪ್ಪ. ಆಗಿದೆ ಅಲ್ವಾ? ಇದು ತುಂಬ್ಕೊಂಡಿರೋದು ಒಂದಕ್ಕೆ ಸೋಪಿನ ಪುಡಿ, ಒಂದಕ್ಕೆ ಲಿಕ್ವಿಡು ಇಲ್ಲಿ ಡೈರೆಕ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಸೋಪಿನ ಪುಡಿ ಇಲ್ಲಿ ನೆನೆಸ್ಬಿಟ್ಟು ಬಟ್ಟೆ ಉಜ್ಜಿಸ್ಬಿಟ್ಟೇ ನಾನು ಇಲ್ಲಿಗೆ ಹಾಕ್ಸೋದು. ಕೆಲಸದವ್ರು ಬರ್ತಾರಲ್ವ, ಹಾಕ್ಬಿಟ್ಟು ಎಲ್ಲ ಉಜ್ಜಿ ವಾಶ್ ಮಾಡಿ ಹಾಕ್ಬಿಟ್ಟು ಪಾಪ ಮನೆಯೆಲ್ಲ ಒರೆಸಿ ಪಾತ್ರೆ ತೊಳೆದು ಎಲ್ಲ ಜೋಡಿಸಿ ಹೋಗಿರ್ತಾರೆ ನೋಡಿ. ಇದು ವಾಶ್ ಆಗಿದ್ದು ನಾನು ಎತ್ತಿದ್ದನ್ನು ಒಣಗ್ಸೋಕೆ ಹಾಕ್ಬೇಕು. ಇವಾಗ ಸ್ಯಾರಿಗಳೆಲ್ಲ ಕೈಯಲ್ಲೇ ವಾಶ್ ಮಾಡಿ ಹಾಕ್ತಾರೆ ಅವರೆಲ್ಲ. ಸ್ಯಾರಿಗಳೆಲ್ಲ ಇಲ್ಲಿಗೆ ಹಾಕ್ಸೋದಿಲ್ಲ ನಾನು. ಹೊಸ ಶರ್ಟ್ ಆಗ್ಬೋದು, ಈ ಥರದ ಬಟ್ಟೆಗಳೆಲ್ಲ ಹಾಗೆ ವಾಶ್ ಮಾಡಿ ಹಾಕ್ತಾರೆ ನೋಡಿ. ನನ್ನ ಮಗನ ವೈಟ್ ಶರ್ಟು ಅದನ್ನೆಲ್ಲ ಹಾಗೇ ಕೈಯಲ್ಲೇ ಒಗೆದ್ಬಿಟ್ಟು ಹಾಕ್ಬಿಟ್ಟೋಗಿರ್ತಾರೆ. ಇಲ್ಲಿ ನೋಡಿ, ವೈಟ್ ಶರ್ಟು, ಇದು ಬುಜ್ಜಿದು ಕರೆಕ್ಟ್, ಅದೆಲ್ಲ ಕೈಯಲ್ಲೇ ಒಗಿಸ್ಬಿಡ್ತೀನಿ. ಮತ್ತು ಇನ್ನು ಎಷ್ಟು ಭಾನುವಾರದವರೆಗೂ ಬರಲ್ಲಲ್ವಪ್ಪ? ಭಾನುವಾರದವರೆಗೂ ಬರಲ್ಲ ಕೆಲಸಕ್ಕೆ ಪವಿತ್ರ. ಭಾನುವಾರದವರೆಗೂ ಪವಿತ್ರ ಕೆಲಸಕ್ಕೆ ಬರಲ್ಲ. ಯಾಕೆ ಅಂತಂದರೆ ದೇವ್ರಿಗೆ ಹೋಗ್ತಾಯಿದ್ದಾರೆ.